ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Multidisciplinary approach across academic pursuits is the only answer. Share your faculty talent virtually, technologically, and otherwise also. That will have twofold purpose. While giving it, you will be receiving also. The winds of innovation and change must have free passage in educational institutions. Evolve a mechanism. There has to be tolerance for varying ideas. Intolerance to a thought defines democracy the wrong way. The nectar of university is that a solo voice that has an opinion different than that of the majority is heard with deference by engaging in dialogue and discourse, not by being judgmental. I appeal from this very important platform, industry, business, commerce, and corporates, they must channelize their CSR funds to handhold universities, liberally fund research and innovation. There is a great need for emergence of greenfield institutions. ಹಿಂದೂಗಳ ಮಠ ಮಂದಿರ ಆಸ್ತಿಗಳನ್ನು ರಕ್ಷಿಸಲು ಒತ್ತಾಯಿಸಿ ಮತ್ತು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳಿಂದ ಹಿಂದೂಗಳ ಹತ್ಯಾಕಾಂಡ ಖಂಡಿಸಿ ಹಾಗೂ ಉಗ್ರರನ್ನು ಸದೆಬಡಿಯಲು ಆಗ್ರಹಿಸಿ ಪತ್ರ. ಸಹನೆ ಹಿಂದೂಗಳ ಶಕ್ತಿ, ಸಹನೆ ಹಿಂದೂಗಳ ದೌರ್ಬಲ್ಯ ಅಲ್ಲ. ಸಹನೆ ಹಿಂದೂಗಳ ಶಕ್ತಿ. ಅದನ್ನು ಯಾವ ಮಟ್ಟಕ್ಕೆ ನೀವು ಕೆಣಕ್ತಾ ಹೋಗ್ತಿರೋ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ ಕಾರಣ ಕೇಂದ್ರ ಸರ್ಕಾರ ಪೂರ ಪಾಕಿಸ್ತಾನ ಅಂತ ಏನಿದೆ ಅಲ್ಲ, ಅವ್ರಿಗೆ ಇವಾಗೇನು ಒಳ್ಳೆಯ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಉಗ್ರವಾದವನ್ನು ಬೇರೆ ಸಮೇತ ಕಿತ್ತಾಕ್ಬೇಕಂತೇಳಿ ಕೇಳ್ಕೊತೀವಿ. ನೀವು ವಾರ್ಗೆ ಕರೆ ಕೊಡಿ, ಅದಕ್ಕೆ ಸಿದ್ಧವಾಗಿದ್ದೀವಿ. ಅದೇ ರೀತಿಯಿಂದ ಬಾರ್ಡ್ರಲ್ಲಿ ನಮ್ಮ ಆರ್ಮಿಗಳಿದ್ದಾರೆ. ನೀವು ಬರೀ ಆರ್ಮಿಗಳನ್ನು ನೋಡಿಕೊಂಡು ನೀವು ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಭಾರತದಲ್ಲಿ ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲಿ ತಗೊಂಡು ಒಬ್ಬೊಬ್ಬ ಯೋಧ ಇದ್ದಾನೆ, ಹಿಂದುತ್ವ ಕಾಪಾಡುವಂಥ ಶಕ್ತಿ ಯುವಕರಲ್ಲಿದೆ ಅಂತಂದೇಳಿ ಇವರಿಗೆ ಎಚ್ಚರಿಕೆ ಕೊಡೋದ್ರ ಮೂಲಕ
ಮೈಸೂರು ಡಿವಿಷನ್ದು ಮಾಡಬೇಕಾಗಿತ್ತು. ಮಾದೇಶ್ವರ ಬೆಟ್ಟದಲ್ಲೇ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು ಇವರು ವೆಂಕಟೇಶ್. ಮಾಡಿದ್ದೀವಿ ಅಷ್ಟೇ. ಬಟ್ ಚಾಮರಾಜನಗರ ಜಿಲ್ಲೆ ಭಾಳ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ಒಂದು ಕ್ಲೀನ್ಲಿನೆಸ್ ಇರಬೇಕು, ಎರಡನೇದು ಚಾಮುಂಡಿ ಬೆಟ್ಟದ ಮಾದೇಶ್ವರ ಬೆಟ್ಟದ ಮೇಲೆ ಆಗಬಾರ್ದು, ಮೂರನೇದು ಲಾಡು ಇದೆಯಲ್ಲ ಅದನ್ನು ಕಮ್ಮಿ ರೇಟ್ನಲ್ಲಿ ಈಗ ತಿರುಪತಿನಲ್ಲಿ ಏನು ಮಾಡ್ತಾರೆ ಅದೇ ರೀತಿಯಲ್ಲಿ ನೋಡ್ಕೊಂಡು ಇಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ನೋಟಿಫೈ ಮಾಡೋದು ಹೌದು ಸರ್, ಸ್ಪೆಷಲ್ ತುಂಬ ಕಡಿಮೆ ಇದೆ ಸರ್. ಎರಡು ಸೇರಿ 1600 ಇಂಕ್ಲೂಡಿಂಗ್. ಬಟ್ ಏನಂತ ಹೇಳಿದ್ರೆ ಇದ್ರದ್ದು ಅಲ್ಟಿಮೇಟ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಇವಾಗ ನೋಡಿದಾಗ ನಾನು ಆಸ್ಪತ್ರೆಯೆಲ್ಲ ವಿಸಿಟ್ ಮಾಡಿದ್ದೀನಿ. ಅದರಿಂದ ಆಸ್ಪತ್ರೆ ಪೂರ್ತಿಯಾಗಿ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಇನ್ನು ಹೆಚ್ಚಿನ ಒಂದು ಮಾನವ ಸಂಪನ್ಮೂಲ ಮತ್ತು ಬೇರೆ ಬೇರೆ ಏನಂತ ಹೇಳಿದ್ರೆ ಜಿಲ್ಲಾ ಆಸ್ಪತ್ರೆಗೆ ಅಗತ್ಯ ಇರುವಂಥ ಸಿಬ್ಬಂದಿ ಮತ್ತು ಸೇವೆಗಳು ಮತ್ತು ತಜ್ಞ ವೈದ್ಯರು ಎಲ್ಲವೂ ಕೂಡ ಕೊಟ್ಟರೆ ಅವಾಗ ಅದು ಪೂರ್ತಿಯಾಗಿ ಬಳಕೆ ಮಾಡೋದು ಅವಕಾಶ ಇದೆ. ಡಿಟರ್ಮಿನೇಷನ್ ಆಗಿ ಆಮೇಲೆ ಹೆಣ್ಣು ಮಗುವುದು ಗೊತ್ತಾದ ನಂತರ ಅದನ್ನು ಅವಾಯ್ಡ್ ಮಾಡೋದು. ಇದು ಅವರು ಔಷಧಿ ಮುಖಾಂತರ ಮಾಡ್ಕೊಂಡಿರ್ಬೋದು, ಮನೆ ಹೇಳ್ಕೊಳಕ್ಕಾಗಲ್ಲ ಮತ್ತು ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅವರೇ ಹೋಗಿ ಔಷಧಿ ಹೋಗ್ಬಿಡ್ತಾರೆ. ಅದೇನೋ ಇದು ಬೇರೆ ಬೇರೆ ಏನು ಸಿಗ್ತದಲ್ಲ ಅಬಾರ್ಷನ್ ಮೆಡಿಸಿನ್ಸ್ ಅದು ತೊಗೊಂಡ್ಬಿಡ್ತಾರೆ. ಸೊ ಎಲ್ಲೋ ಕಡೆ ನಾವು ನಮ್ಮ ಶಾಲೆಗಳಲ್ಲಿ ಈ ಯಂಗರ್ ಜನರೇಷನ್ ಹೆಣ್ಮಕ್ಳಿಗೆ ಸೆಕ್ಷುವಲ್ ಇದ್ರ ಬಗ್ಗೆ ಒಂದು ಎಜುಕೇಶನ್ ಕೊಡಬೇಕು. ನಾವು ಅವ್ರಿಗೆ ಹೇಳ್ಕೊಡ್ಬಾರ್ದು, ಗೊತ್ತಾಗಬಾರ್ದು, ಮಾತಾಡಬಾರ್ದು ಅಂತ ಇದ್ಬಿಟ್ರಂತೂ ನಾಳೆ ಅವ್ರಿಗೆ ಏನು ಗೊತ್ತಿದೆ ಏನೋ ಆಗೋಗ್ತಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.